ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಗಂಡಾಂತರವನ್ನು ಎದುರಿಸಿದಾಗ ತಾನು ಟೀಚ್ ಮಾಡುತ್ತಿದ್ದಂತಹ ತನ್ನ ಧಾರ್ಮಿಕವಾದ ವೃತ್ತಿಯನ್ನು ತ್ಯಜಿಸಿ ಮೈ ಆಜಾದಿ ಹೂ ಎನ್ನುವ ಘೋಷಣೆಯನ್ನು ಮಾಡಿ ಸ್ವಾತಂತ್ರ್ಯ ಬಗ್ಗೆ ಧುಮುಕಿದಂತಹ ಈ ದೇಶಗಂಡ ಅಪ್ರತಿಮ ಹೋರಾಟಗಾರರಾಗಿದ್ದರು ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವತ್ತು ನಮ್ಮ ದೇಶದಲ್ಲಿ ನವೆಂಬರ್ 11ರಂದು ವಿದ್ಯಾಭ್ಯಾಸ ದಿನವಾಗಿ, ಶಿಕ್ಷಣ ದಿನವಾಗಿ ದೇಶದ ನ್ಯಾಷನಲ್ ಎಜುಕೇಶನ್ ಡೇ ಎನ್ನುವುದು ಆಜಾದರ ಜನ್ಮದಿನದ ಆ ದಿವಸ ಎನ್ನುವುದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಈ ಸಂದರ್ಭದಲ್ಲಿ ಇವತ್ತು ಶೇಖನ ಮಂಗಳೂರು ಕಾಸಿವರ, ಶೇಖನ ಉಡುಪಿ ಕಾಸಿವರ ನೇತೃತ್ವದಲ್ಲಿ ಸಂಘ ಸಂಸ್ಥೆಗಳ ಎಲ್ಲ ನಾಯಕರು ಕೂಡ ಸೇರಿಕೊಂಡು, ಮುಸ್ಲಿಂ ಉಮರಾಗಳನ್ನು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ದೇಶ ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಗಂಡಾಂತರದಿಂದ ದೇಶವನ್ನು ಪಾರು ಮಾಡುವಂತಹ ಈ ಹೋರಾಟಗಳಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ದೀರ್ಘವಾಗಿ ಮಾತಾಡಲಿಕ್ಕೆ ಸಂದರ್ಭ ಇಲ್ಲ. ಒಂದು ಮಾತನ್ನು ಹೇಳಬೇಕು. ವಕ್ಫಲ್ಲಿರುವ ಲಕ್ಷಾಂತರ ಎಕರೆ ಭೂಮಿಗಳನ್ನು ಬಳಸಿಕೊಂಡು ಸಮುದಾಯಕ್ಕಾಗಿ ನಿರ್ವಹಿಸಿದ್ದರೆ ಸೈಕಲ್ ಪಂಚರ್ ಮಾಡುವ ಕೆಲಸಕ್ಕೆ ಮುಸ್ಲಿಂ ನೌಜವಾನ್ ಹೋಗುವ ಅಗತ್ಯ ಇಲ್ಲ ಅಂತ ಹೇಳುವ ಸನ್ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಒಂದು ಪ್ರಶ್ನೆ ಅಂತ ಹೇಳಿದರೆ, ಲಕ್ಷಾಂತರ ಹೆಕ್ಟೇರ್ ಜಾಗಗಳಲ್ಲಿ ಆ ಭೂಮಿಯನ್ನು ಸಮುದಾಯದ ಕ್ಷೇಮಕ್ಕಾಗಿ ಬಳಸುವ ಯೋಜನೆಯನ್ನು ಹಾಕಿ ನಮ್ಮ ಹೆಣ್ಣು ಮಕ್ಕಳು ಒಂದು ತುಂಡು ಉಡುಗೆಯನ್ನು ತಲೆಗೆ ಹಾಕಿ ಶಾಲೆಗೆ ಹೋಗುವುದನ್ನು ತಪ್ಪಿಸುವಂತಹ ಕರಾಳ ನೀತಿಯನ್ನು ನೀವು ತರುವಾಗ ನಮ್ಮ ಮಕ್ಕಳನ್ನು ನಿರಂತರವಾಗಿ ಪಂಚರವಾದಿಗಳನ್ನಾಗಿ ಮಾಡುವಂತಹ ನಿಮ್ಮ ಈ ಕುತಂತ್ರದ ವಿರುದ್ಧ ದೇಶದಲ್ಲಿರುವ ಎಲ್ಲ ಜಾತ್ಯತೀತ ವಿಶ್ವಾಸಿಗಳು ಒಂದಾಗಿದ್ದಾರೆ ಎನ್ನುವ ಮಾತನ್ನ ಮಾನ್ಯ ಪ್ರಧಾನಮಂತ್ರಿಗಳ ಗಮನಕ್ಕೆ ನಾವು ಬಯಸ್ತಾ ಇದ್ದೇವೆ. ಲಕ್ಷಾಂತರ ಹೆಕ್ಟೇರ್ ಜಾಗಗಳಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿ, ಶಾಲೆಗಳನ್ನು ಕಟ್ಟಿ, ಕಾಲೇಜುಗಳನ್ನು ಕಟ್ಟಿ ನಮ್ಮ ಸಮುದಾಯಕ್ಕೆ ನೀವು ಸಂರಕ್ಷಣೆಯನ್ನು ಕೊಡಿ. ಗುರುಗಳನ್ನು ತಂದು ಮದ್ರಸೆಗಳನ್ನು, ಮಸೀದಿಗಳನ್ನು ದಾಳಿ ಮಾಡುವುದನ್ನು ನಿಲ್ಲಿಸಿ. ಈ ಸಂದರ್ಭಗಳಲ್ಲಿ ಮುಸ್ಲಿಂ ಉಮ್ಮತ್ತಿಗೆ ಯಾರು ಬೇಕಾದರೂ ಬೈಬಹುದು, ಯಾರು ಬೇಕಾದರೂ ಅಂತಹ ಸಮಾವೇಶಗಳನ್ನು ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರು ಬಹಿರಂಗವಾಗಿ ಬಂದಾಹ್ವಾನ ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರ ಮೇಲೆ ದಾಳಿ ಎಚ್ಚರಿಕೆಗಳನ್ನು ಕೊಡಬಹುದು. ಅಂತಹ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಈ ದೇಶ ಎದುರಿಸುವಂತಹ ಸಂದರ್ಭಗಳಲ್ಲಿ ನಿರಂತರವಾದ ದೇಶ ಭಾಷಣೆಗಳು, ನಿರಂತರವಾದ ಗುಂಪು ಹತ್ಯೆಗಳು, ಎಲ್ಲ ರೀತಿಯಲ್ಲಿ ಇಸ್ಲಾಮೋಫೋಬಿಗಳನ್ನು ಹರಡುವ ಮೂಲಕ ಟಿವಿ ಆಂಕರ್ಗಳು, ಸಂಪಾದಕರು ನಿರಂತರವಾಗಿ ರಂಗು ರಂಗಿನ ಕಥೆಗಳನ್ನು ಕಟ್ಟಿಕೊಂಡು ಈ ನಾಡಿನ ಮುಸಲ್ಮಾನರನ್ನು ಕಟಕಟಲ್ಲಿ ನಿಲ್ಲಿಸುವಂತಹ ಒಂದು ಕ್ರಮಕ್ಕೆ ಈ ದೇಶದಲ್ಲಿರುವ ಎಲ್ಲಾ ಜಾತ್ಯತೀತ ವಿಭಾಗಗಳು ಒಗ್ಗಟ್ಟಾಗಿ ನಿಮ್ಮನ್ನು ಸಮುದ್ರಕ್ಕೆ ಸೆಳೆಯುವ ದೂರವಿಲ್ಲ ಅಂತ ಈ ಎಲ್ಲಾ ದೇಶವಾಸನ ಸುಳ್ಳಾರೋಪಗಳ ಎಲ್ಲ ಟಿವಿ ಆಂಕರ್ಗಳ ವರದಿಗಾರನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಗೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸನ್ಮಾನ್ಯವಾದ ಪ್ರಧಾನಮಂತ್ರಿ ಒಂದು ಮಾತು, ಸಮಯದ ಕೊರತೆ ಇರೋದೇನೆಂದರೆ, ಸರ್ ನೀವೇನು ಮಾಡಲಿಕ್ಕೆ ಬಯಸಿದ್ದೀರಿ? 20 ಕೋಟಿ ಮುಸಲ್ಮಾನರನ್ನು ಹೊತ್ತುಕೊಂಡು ಸಮುದ್ರಕ್ಕೆ ಸರಿಗೆ ಬಯಸಿದ್ದೀರಾ? 20 ಕೋಟಿ ಮುಸಲ್ಮಾನರ ಮೇಲೆ ಇಲ್ಲದ ಆರೋಪಗಳನ್ನು ಮಾಡಿ ಅವರ ಸ್ಥೈರ್ಯವನ್ನು ಗುಂದಿಸಿ ಅವರ ಹಕ್ಕುಗಳನ್ನು ಕಸಿದು ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ನೀವು ಯಾವ ಗೆಲುವಿಗೆ ಕೈಯಾಗ್ತಾ ಇದ್ದೀರಿ? ಒಂದೇ ಒಂದು ಕಾಲದಲ್ಲೂ ಕೂಡ ಈ ದೇಶದ 20 ಕೋಟಿ ಮುಸಲ್ಮಾನರನ್ನು ಇಲ್ಲವಾಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಸ್ವಾಮೀಜಿಗಳೇ, ದೆಹಲಿಯ ಧನಿಗಳೇ, ನೀವು ಸೇವಕರು, ನಾವು ಈ ನಾಡಿನ ನಿಜವಾದ ಧನಿಗಳು. ಇದು ಪ್ರಜಾಪ್ರಭುತ್ವ, ನಾವು ಪ್ರಭುಗಳು. ತಾವು ತಮ್ಮ ಅಧಿಕಾರದ ಹಸ್ತಾಂತರದ ಅಧಿಕಾರ ವಹಿಸಿಕೊಳ್ಳುವ ಆ ಕಾಲದಲ್ಲಿ ಹೇಳಿದ ಹಾಗೆ ನಾನೊಬ್ಬ ಪ್ರಧಾನಮಂತ್ರಿಯಲ್ಲ, ಪ್ರಧಾನ ಸೇವಕ ಎನ್ನುವ ಮಾತನ್ನು ತಮಗೆ ನಾವು ನಂಬಿಸ್ತಾ ಇದ್ದೇವೆ. ನೀವು ಮಾಡಬೇಕಾದುದು ದೇಶದ ಜನರ ಸೇವೆ. ಅದರ ಬದಲಿಗೆ ಅವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿ ಅವರ ಧೈರ್ಯವನ್ನು ಕುಂದಿಸಿ ಅವರನ್ನು ನಿರಂತರವಾಗಿ ಬಯಲ ವಾತಾವರಣದಲ್ಲಿ ಮಾಡುವಂತಹ ಒಂದು ಸಂದರ್ಭಗಳನ್ನು ಕೈಬಿಡಿ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಮುಗಿಸ್ತೇನೆ. ಈ ದೇಶಕ್ಕೆ ಮುಸಲ್ಮಾನರು ಕೊಟ್ಟ ಕೊಡುಗೆಗಳು ಸಹೋದರರೇ, ನೀವು ಗಮನಗೊಟ್ಟು ಕೇಳಿ. 200 ಕೋಟಿ ಮುಸಲ್ಮಾನ, 20 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿದ್ದಾರೆ. ಅವರು ಈ ದೇಶ ಬ್ರಿಟಿಷರ ಕಾಲಗಳ ಹಿಂದಿನಿಂದಲೂ ಕೂಡ ಈ ದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. 1498ರಲ್ಲಿ ವಾಸ್ಕೋಡಿಗಾಮದಿಂದ ಆರಂಭಗೊಂಡ ಈ ದೇಶದ ವೈದೇಶಿಕ ಆಕ್ರಮಣಗಳ ವಿರುದ್ಧ ಎಡೆತಟ್ಟಿ ನಿಂತುಕೊಂಡು ಹೋರಾಟ ಮಾಡಿದ ಹುತಾತ್ಮರಾದ, ಅದಕ್ಕೆ ಬೇಕಾಗಿ ಸರ್ವ ಯುದ್ಧಗಳನ್ನು ಭಾಗವಹಿಸಿದ ಒಂದು ಜನವಿಭಾಗವಾಗಿದೆ ಮುಸಲ್ಮಾನರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 190 ವರ್ಷಗಳ ಕಾಲ ಈ ದೇಶದಲ್ಲಿ ಬ್ರಿಟಿಷರು ಆಡಿದ್ರೆ ಆ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲನೆಯದಾಗಿ ದೇಶದಲ್ಲಿ ಹೋರಾಟ ಮಾಡುವ ವ್ಯಕ್ತಿ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿದ್ದ, ಸಿರಾಜುದ್ದೌಲಾ ಎನ್ನುವ ಮುಸ್ಲಿಂ ನವಾಬನಾಗಿದ್ದ ಎನ್ನುವುದನ್ನು ನಾವು ನೆನಪಿಸಬೇಕು. ಎರಡನೇದಾಗಿ 5 ಲಕ್ಷ ಮಂದಿ 190 ವರ್ಷಗಳ ಕಾಲ ವಿವಿಧ ಹೋರಾಟಗಳಲ್ಲಿ ಭಾಗಿಗಳಾಗಿ ದೇಹವನ್ನು ಕಳೆದುಕೊಂಡು ಅಂಗಾಂಗಗಳನ್ನು ಕಳೆದುಕೊಂಡು ಅಂಗವಿಕಲರಾಗಿ ಹುತಾತ್ಮರಾಗಿ ಮಾರ್ಪಟ್ಟಾಗ ಈ ದೇಶಕ್ಕಾಗಿ ಪ್ರಾಣವನ್ನು ದತ್ತ ಮೊಟ್ಟ ಮೊದಲ ವ್ಯಕ್ತಿ ಅದು 1899 ಮೇ 4ರಂದು ಹುತಾತ್ಮರಾದ ಶಹೀದ್ ಮಿಲ್ಲತ್ ಟಿಪ್ಪು ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಹೇಳಿ
ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯತೆ ಅತ್ಯುಚ್ಚರವಾದಂತಹ ಪ್ರಕಟಣೆಯಾಗಿರುವ ಜೈ ಹಿಂದ್ ಎನ್ನುವ ಘೋಷಣೆಯನ್ನು ಈ ದೇಶಕ್ಕೆ ಕೊಟ್ಟವರು ಯಾರು ಅಂದ್ರೆ ಅವರು ಡಾಕ್ಟರ್ ಆಬಿದ್ ಹಸನ್ ಎನ್ನುವ ಮುಸಲ್ಮಾನರಾಗಿದ್ದಾರೆ. ನ್ಯಾಷನಲ್ ಫ್ಲಾಗ್ ಇಲ್ಲಿ ಹಾರಾಡುತ್ತಿರುವಂತಹ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರ ಧ್ವಜಗಳೊಂದಿಗೆ ಸಮೀಕರಣ ಮಾಡಿದರು. ಅತ್ಯಂತ ಸುಂದರವಾದ, ಅತ್ಯಂತ ಆಕರ್ಷಕವಾದ ಈ ರಾಷ್ಟ್ರ ಧ್ವಜವನ್ನ ಪಿಂಗಳ ವೆಂಕಯ್ಯ ಎನ್ನುವವರು ಅದರ ಇನಿಷಿಯಲ್ ಡಿಸೈನಿಂಗ್ ಮಾಡಿದರೆ ಅದಕ್ಕೆ ಅಂತಿಮ ರೂಪವನ್ನು ಕೊಟ್ಟಂತಹ ವ್ಯಕ್ತಿ ಆರ್ಟಿಸ್ಟ್ ಅದು ಹೈದರಾಬಾದ್ ಮಹಿಳೆ ಸುರಯ್ಯ ತೈದ್ ಎನ್ನುವ ಮುಸಲ್ಮಾನರಾಗಿದ್ದರು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ನಾನು ಮುಗಿಸ್ತೇವೆ. ನಾವು ದೇಶಕ್ಕೆ ಕೊಟ್ಟದ್ದು ಕೇವಲ ತಾಜ್ ಮಹಲ್ ಮಾತ್ರವಲ್ಲ, ರೆಡ್ ಫೋರ್ಟ್ ಮಾತ್ರವಲ್ಲ, ಕುತುಬ್ ಮಿನಾರ್ ಮಾತ್ರವಲ್ಲ, ತಾಜ್ ಮಹಲ್ಗಿಂತ ಸುಂದರವಾದ, ಕುತುಬ್ ಮಿನಾರ್ಗಿಂತ ಉನ್ನತವಾದ, ಕೆಂಪುಕೋಟೆಗಿಂತ ಸುಭದ್ರವಾದ ಒಂದು ಸಂಸ್ಕಾರವನ್ನು ಕೂಡ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ನಿಲ್ಲುವುದಿಲ್ಲ, ಈ ಹೋರಾಟ ನಿಲ್ಲುವುದಿಲ್ಲ, ಎಷ್ಟು ತನಕ ನಿಲ್ಲುವುದಿಲ್ಲ. ಈ ಭಾರತವಾಗುವ ತನಕ ಜಗತ್ತಲ್ಲಿರುವ ಅತ್ಯಂತ ಬಲಿಷ್ಠವಾದ ತಪ್ಪನೆಯ ಅತ್ಯಂತ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಎನ್ನುವ ಖ್ಯಾತಿಯನ್ನು ಪಡೆದಿರುವ ನಮ್ಮ ದೇಶದ ಈ ಸಂವಿಧಾನದ ಆ ಅಸ್ತಿತ್ವವನ್ನು ಕಾಪಾಡುವುದಕ್ಕಾಗಿ ಇಲ್ಲಿರುವ ಜಾತಿ ಧರ್ಮಗಳ ಮಧ್ಯೆ ಕಂದಕಗಳನ್ನು ತೋಡಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿಗೆಟ್ಟುವಂತಹ ಈ ನಾಡಿನ ವಿಕೃತ ಮನುಷ್ಯರ ವಿರುದ್ಧವಾದ ಹೋರಾಟ ಖಂಡಿತವಾಗಿಯೂ ನಮ್ಮಲ್ಲಿ ಮುಂದುವರಿಯುತ್ತದೆ. ನಾವು ಪೊಲೀಸರನ್ನು ಗೌರವಿಸುತ್ತೇವೆ, ಅವರು ನಮಗೆ ಬಹಳಷ್ಟು ಸಹಕಾರಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಪೊಲೀಸರೊಂದಿಗೆ ಸಹಕರಿಸಿ, ಎಲ್ಲಾ ಧರ್ಮದವರೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ. ಹಿಂದೂಗಳು ನಮಗೆ ಯಾವುದೇ ತೊಂದರೆಗಳನ್ನು ಕೊಟ್ಟಿಲ್ಲ. ಹಿಂದೂಗಳು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಈ ರೀತಿಯಲ್ಲಿ ಹೋರಾಟಗಳಲ್ಲಿ ಯಾವುದೇ ವಿರೋಧವನ್ನು ಮಾಡಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಹೋರಾಟ ಹಿಂದೂಗಳ ವಿರುದ್ಧವಲ್ಲ, ಇದು ಹಿಂದೂಗಳ ವಿರುದ್ಧ ಹೋರಾಟ ಅಂತ ಹೇಳಿ, ಇದು ಸಂವಿಧಾನ ವಿರುದ್ಧ ಹೋರಾಟ ಅಂತ ಹೇಳಿ ಈ ಸಂದರ್ಭಗಳಲ್ಲಿ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸುವ ಎಲ್ಲ ಕುತಂತ್ರಗಳನ್ನು ಕೂಡ ಈ ಬೃಹತ್ತಾದ ಜನಾವಳಿ ಖಂಡಿತವಾಗಿಯೂ ಪರಾಭವಗೊಳಿಸದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಸಾತ್ ಸಂದೂಕೋಲೆ ಬರ್ಕರ್ ದಫನ್ ಕರ್ದೋ ನಫರತೆ ಪ್ರಖ್ಯಾತ ಉರ್ದು ಕವಿ ಬಶೀರ್ ಅವರ ಮಾತಿನೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಸಾತ್ ಸಂದೂಕೋಲೆ ಬರ್ಕರ್ ದಫನ್ ಕರ್ದೋ ನಫರತೆ, 7 ಪೆಟ್ಟಿಗೆಗಳಲ್ಲಿ ಕಟ್ಟಿ ಹಾಕಿ ದಫನ್ ಮಾಡಿ ವಿದ್ವೇಷಗಳನ್ನು, ವಿರೋಧಗಳನ್ನು, ಪಕ್ಷಪಾತಿತ್ವಗಳನ್ನು ಆಜ್ ಇನ್ಸಾನ್ ಕೋ ಮೊಹಬ್ಬತ್ ಜರೂರ್ ಹೈ ಬಹುತ್. ಈ ದಿನದಲ್ಲಿ ಮುಸಲ್ಮಾನರಿಗೆ ಪ್ರೀತಿಯ ಅಗತ್ಯವಿದೆ, ಮನುಷ್ಯನಿಗೆ ಪ್ರೀತಿಯ ಅಗತ್ಯವಿದೆ, ಸಾಮರಸ್ಯದ ಅಗತ್ಯವಿದೆ. ಅಂತಹ ಒಂದು ಸಾಮರಸ್ಯದ ಸುಂದರವಾದ ಕಾಲ ಪ್ರಾರಂಭವಾಗಲಿ. ನಮ್ಮ NRC ಹೋರಾಟಗಳು, CAA ಹೋರಾಟಗಳು, ಹಿಜಾಬಿನ ಹೋರಾಟಗಳು, ಇನ್ನಿತರ ಈ ದೇಶಕ್ಕೆ ಅಪಮಾನಕಾರಿಯಾದಂತಹ ಕಾನೂನುಗಳು ತಂದಾಗ ಮುಸಲ್ಮಾನರೆಲ್ಲರೂ ಕೂಡ ಸೇರಿಕೊಂಡು ಮಾಡುವ ಹೋರಾಟಗಳ ಮುಂದುವರಿದ ಭಾಗ ಇದಾಗಿದೆ. ಆದ್ದರಿಂದ ಈ ದೇಶವನ್ನು ವಿಭಜನೆ ಮಾಡುವ ಎಲ್ಲಾ ರೀತಿಯ ಯೋಜನೆಗಳನ್ನು ಕೈಬಿಟ್ಟು ದೇಶವನ್ನು ಒಗ್ಗೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ನೀವು ಮುಂದುವರಿದರೆ ನಿಮ್ಮನ್ನು ಎಲ್ಲಾ ಕಾಲಗಳಲ್ಲೂ ಕೂಡ ಅಭಿನಂದಿಸುವ, ನಿಮ್ಮ ಜೊತೆ ನಿಂತುಕೊಂಡು ಈ ದೇಶದ ಅಭಿವೃದ್ಧಿಗಾಗಿ ಹೋರಾಡುವುದರಲ್ಲಿ ಈ ಮುಸ್ಲಿಂ ಉಲಮಾಗಳು, ಈ ಮುಸ್ಲಿಂ ಉಮರಾಗಳು ಉಮ್ಮತ್ತು ಯಾವತ್ತೂ ಕೂಡ ಜೊತೆಗಿರುತ್ತದೆ ಎನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಮುಕ್ತಾಯ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.